ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಚೆ ಹೋಗೋ ಬರೋ ಗಾಡಿಗೆಲ್ಲ ರಾಮ ಅಡ್ಡ ಹಾಕ್ತಿರ್ತಾನೆ, ಆದರೆ ಯಾರೂ ನಿಲ್ಲಿಸಲ್ಲ. ಡಾಕ್ಟರ್ ಸಾಹೇಬ್ರೆ, ನೀವು ಹೀಗೆ ಕೈ ಮಾಡ್ತಾ ಇದ್ದೀರಲ್ಲ, ಗಾಡಿ ಸಹಾಯ ಮಾಡ್ತಾ ಇರೋ ಹಾಗಿಲ್ಲ, ಸಾಲ ಕೇಳೋಕ್ಕೆ ಬರ್ತಾರಲ್ಲ ಆ ಥರ ಇದ್ದೀರಾ ಅಂತಾಳೆ ಪ್ರೇಮ. ಹಾಗಾದರೆ ನಿಮಗೆ ಲಿಫ್ಟ್ ಕೇಳೋಕ್ಕೆ ಗೊತ್ತಾ ಅಂತಾನೆ ರಾಮ್. ನಾನು ಒಂದ್ಸಲ ಪ್ರಯತ್ನ ಪಡ್ಲಾ ಅಂತಾಳೆ ಪ್ರೇಮ. ಬನ್ನಿ ಮೇಡಮ್ ಬನ್ನಿ, ಅದು ಯಾವ ದೊಡ್ಡ ಮನುಷ್ಯ ನಿಮ್ಮನ್ನು ನೋಡಿ ಗಾಡಿ ನಿಲ್ಲಿಸ್ತಾನೋ ನಾನು ನೋಡೇ ಬಿಡ್ತೀನಿ ಬನ್ನಿ ಅಂತಾನೆ ರಾಮ್. ಸವಾಲಾ ಡಾಕ್ಟರ್ ಸಾಹೇಬ್ರೆ, ಬರೀ ಗಾಡಿ ನಿಲ್ಲಿಸೋರು ಅಷ್ಟೇ ಅಲ್ಲ, ಅವ್ರ ಹತ್ರನೇ ಗಾಲಿನೂ ಚೇಂಜ್ ಮಾಡಿಸ್ತೀನಿ ನೋಡ್ತೀರಾ ಅಂತಾಳೆ ಪ್ರೇಮ. ಬೆಂಗಳೂರು ಜನ ಗಾಡಿ ನಿಲ್ಲಿಸೋದೇ ಕಷ್ಟ, ಅಂಥದ್ರಲ್ಲಿ ಅವ್ರ ಹತ್ರ ಟೈಯರ್ ಚೇಂಜ್ ಮಾಡಿಸ್ತೀಯಾ? ನೋವೇ, ಚಾನ್ಸೇ ಇಲ್ಲ ಅಂತಾನೆ ರಾಮ್. ಸಾಹೇಬ್ರೆ, ಓದೋಕ್ಕೆ ಪುಸ್ತಕ ಬೇಕು, ಬದುಕೋಕ್ಕೆ ಬುದ್ಧಿ ಬೇಕು. ನನ್ನ ಬುದ್ಧಿ ಓಡಿಸಿ ಗಾಡಿ ನಿಲ್ಲಿಸಿ ನನ್ನ ಪವರ್ ಏನು ಅಂತ ತೋರಿಸ್ತೀನಿ, ನೀವು ಸ್ವಲ್ಪ ಸೈಡಲ್ಲಿರ್ತೀರಾ ಅಂತಾಳೆ ಪ್ರೇಮ. ಗರ್ಲ್ ಫ್ಲವರ್, ಸರಿ ಮಹಾರಾಣಿಯವರೇ, ನೀವು ಸೋತ್ರೆ ಸಖತ್ತಾಗಿರೋ ಕಾಫಿನ 1 ವಾರ ಮಾಡಿಕೊಡ್ಬೇಕು, ಓಕೆನಾ ಅಂತಾನೆ ರಾಮ್. ನೀನು ಸೋತ್ರೆ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು, ಓಕೆನಾ ಅಂತಾಳೆ ಪ್ರೇಮ. ಡೀಲ್ ಅಂತಾನೆ ರಾಮ್. ಸರಿ, ಒಳಗೆ ಕೂತ್ಕೋ ಅಂತ ರಾಮನ ಕಾರಲ್ಲಿ ಕೂರಿಸಿ ಗ್ಲಾಸ್ ಎತ್ತು ಕಾಣಬಾರ್ದು ನೀನು ಅಂತ ಪ್ರೇಮ ಒಂದು ಕಾರಿಗೆ ಕೈ ಅಡ್ಡ ಮಾಡ್ತಾಳೆ. ಆಗ ಅವ್ರ ಕಾರನ್ನು ನಿಲ್ಲಿಸಿ, ಯಾಕೆ ಏನಾಯಿತು ಮೇಡಮ್, ಗಾಡಿ ಇಲ್ಲಿ ನಿಲ್ಲಿಸಿದ್ದೀರಾ, ಏನಾದರೂ ಪ್ರಾಬ್ಲಮಾ ಅಂತಾರೆ. ಹ್ಞೂ ಸರ್, ನನ್ನ ಗಾಡಿ ಪಂಕ್ಚರ್ ಆಗಿ ಹೋಗಿದೆ, ನನ್ನ ಹಣೆ ಬರೋಕ್ಕೆ ಅದೇನೋ ಅಂತಾರಲ್ಲ ಜಾಕನ್ನು ಮನೇಲೇ ಬಿಟ್ಟು ಬಂದಿದ್ದೀನಿ ಅಂತಾಳೆ ಪ್ರೇಮ. ನಿಮ್ಮ ಹತ್ರ ಜಾಕಿದ್ರೆ ಕೊಡ್ತೀರಾ, ನಿಮ್ಮ ಪುಣ್ಯ ಬರುತ್ತೆ ಅಂತಾಳೆ. ಕೊಡ್ತೀನಿ ಇರಿ, ತಗೊಳ್ಳಿ ಮೇಡಮ್ ಅಂತ ಅವ್ನು ಕೊಡ್ತಾನೆ. ಅಯ್ಯೋ ಸರ್, ಜಾಕ್ ಏನೋ ಸಿಕ್ತು, ಆದರೆ ಸರ್ ನನಗೆ ಇದನ್ನು ಉಪಯೋಗಿಸಿ ಟೈಯರ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನೀವೇ ಬದಲಾಯಿಸಿ ಕೊಡ್ತೀರಾ ಅಂತಾಳೆ ಪ್ರೇಮ. ನೀವು ಕೇಳೋದು ಹೆಚ್ಚಾ, ನಾನು ಮಾಡೋದು ಹೆಚ್ಚಾ ಮೇಡಮ್, ಈ ಕಡೆ ಬನ್ನಿ ಮಾಡಿಬಿಡ್ತೀನಿ ಅಂತ ಅವನು ಟೈರ್ನ ಚೇಂಜ್ ಮಾಡ್ತಾನೆ. ಈಚೆ ಕಲ್ಯಾಣಿ, ಮಹಾದೇವು ನಮ್ಮ ಬಾಳೆ ಬೆಳೆನ ತಗೊಳ್ಳೋದಕ್ಕೆ ಯಾರಾದರೂ ಸಿಕ್ಕಿದ್ರೇನೋ ಅಂತಾರೆ. ಕೆಲವ್ರು ತಾವ ಮಾತಾಡಿದ್ದೀನಿ ಕಣವ, ಬರ್ತೀನಿ ಅಂತ ಹೇಳವ್ರೆ, ಚಿಕ್ಕಪ್ಪ ಹೋಗವ್ರೆ ಕರ್ಕೊಂಡು ಬರೋಕ್ಕೆ ಅಂತಾನೆ ಮಹಾದೇವ. ಆಗ ಶ್ರೀಧರ 3 ಜನನ ಕರ್ಕೊಂಡು ಬರ್ತಾರೆ. ಬನ್ನಿ ಕೂತ್ಕೊಳ್ಳಿ ಅಂತಾರೆ ಕಲ್ಯಾಣಿ. ಕಾವ್ಯ, ಹೋಗಮ್ಮ ಎಲ್ರಿಗೂ ಜ್ಯೂಸ್ ತಗೊಂಡು ಬಾ ಅಂತಾರೆ ಕಲ್ಯಾಣಿ. ಕಾವ್ಯ ಜ್ಯೂಸ್ ತಂದು ಕೊಡ್ತಾಳೆ. ಮಹಾದೇವ ಅವರೇ, ನಿಮ್ಮ ಚಿಕ್ಕಪ್ಪ ನಮಗೆ ಎಲ್ಲ ಹೇಳಿದ್ದಾರೆ, ನಿಮ್ಮ ಬಾಳೆನ ತಗೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ ಅಂತಾರೆ. ತುಂಬ ಸಂತೋಷ ಸರ್, ಅದು ಯಾವಾಗಲೂ ನಮ್ಮ ತಾವ ತಗೊಳ್ಳೋರು ಕೊನೆಗಳಲ್ಲಿ ಕೈ ಕೊಟ್ಬಿಟ್ರು, ಏನು ಮಾಡೋದು ಅಂತಲೇ ಚಿಂತೆ ಆಗಿಬಿಟ್ಟಿತ್ತು ನಮಗೆ ಅಂತಾನೆ ಮಹಾದೇವ. ನೀವೇನು ಚಿಂತೆ ಮಾಡಬೇಡಿ, ನಾವು ತಗೊಳ್ಳೋಕ್ಕೆ ತಯಾರಿದ್ದೀವಿ, ಆದರೆ ತುಂಬ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ. ನೀವು ಒಪ್ಪೋದಾದರೆ 20 ಲಕ್ಷಕ್ಕೆ ನಾವು ತಗೊಳ್ತೀವಿ, ರೆಡಿ ಇದ್ದೀರಾ ಅಂತಾರೆ. ಆಗ ಮಹಾದೇವ ಶಾಕ್ನಿಂದ, ಸರ್ 20 ಲಕ್ಷನಾ, ಕಮ್ಮಿ ಆಗೋಯ್ತು ಸರ್, ನಾವು ಅವ್ರ ತಾವ ಮಾತಾಡಿದ್ದೆ 65 ಲಕ್ಷಕ್ಕೆ, ಅದು ಶಾನೆ ಕಡಿಮೆ ಬೆಲೆಗೆ ಕೊಟ್ಟಿದ್ವಿ, ನೀವು ನೋಡಿದರೆ ಈಗ ಬರೀ 20 ಲಕ್ಷ ಅಂತಿರಲ್ಲ ಅಂತಾನೆ ಮಹಾದೇವ. ಹೌದು ಸರ್, 20 ಲಕ್ಷ ತುಂಬ ಕಡಿಮೆ ಆಗೋಯ್ತು ಅಂತಾರೆ ಶ್ರೀಧರ. ನಮ್ಮ ಕೈನಲ್ಲಿ ಆಗೋದು ಇಷ್ಟೇ, ಇದಕ್ಕಿಂತ ಜಾಸ್ತಿ ಕೊಡೋದಕ್ಕಾಗೋದಿಲ್ಲ ಅಂತಾರೆ. 20 ಲಕ್ಷ ಅಂದರೆ ತುಂಬ ಕಡಿಮೆ ಸರ್, ನಮಗೆ ಲಾಸ್ ಆಗುತ್ತೆ ಅಂತಾನೆ ಮಹಾದೇವ. ನಿಮ್ಮ ಇಷ್ಟ, ಯಾಕಂದರೆ 25 ಲಕ್ಷದ ಮೇಲೆ 1 ರೂಪಾಯಿನೂ ನಮ್ಮ ಕೈನಲ್ಲಿ ಕೊಡೋದಕ್ಕಾಗೋದಿಲ್ಲ, ಬೇರೆ ಕಡೆನೂ ತಗೊಳ್ಳೋದ್ರಿಂದ ಜಾಸ್ತಿ ಸ್ಟಾಕ್ ಆದರೆ ನಮಗೆ ಲಾಸ್ ಆಗುತ್ತೆ, ಮತ್ತು ನೀವು ಈಗಾಗಲೇ ಕಟಾವು ಮಾಡಿರೋದ್ರಿಂದ 2-3 ವಾರದಲ್ಲಿ ಬಾಳೆ ಹಣ್ಣಾಗಿ ಹಾಳಾಗಿಬಿಡುತ್ತೆ, ಅಷ್ಟರ ಒಳಗಡೆ ತಗೊಂಡು ಹೋಗಿ ಮಾರಬೇಕು, ನಾವು ನೋಡಿ ನಮ್ಮ ಕೈಲಾಗೋದು ಇಷ್ಟೇ ಅಂತಾರೆ. ಆಯಿತು ಸರ್, ಅಷ್ಟಕ್ಕೆ ತಗೊಳ್ಳಿ ಅಂತಾನೆ ಮಹಾದೇವ. ಮಹಾದೇವ್, ತುಂಬ ಕಡಿಮೆ ಆಗಲಿಲ್ವಾ ಅಂತಾರೆ ಕಲ್ಯಾಣಿ. ಇವಾಗ ಏನು ಮಾಡೋದಮ್ಮ, ನಮಗೆ ಬೇರೆ ದಾರಿನೇ ಇಲ್ಲ, ತಗೊಳ್ಳೋರು ಯಾರೂ ಸಿಗ್ತಾನೆ ಇಲ್ಲ, ಕಡೆ ಪಕ್ಷ ಇವ್ರು ತಗೋತೀನಿ ಅಂತನಾದರೂ ಹೇಳ್ತಿದ್ರಲ್ಲ ಸರ್, ನಿಮಗೆ ಕೊಡ್ತೀವಿ, 20 ಲಕ್ಷಕ್ಕೆ ತಗೊಳ್ಳಿ ಅಂತಾನೆ ಮಹಾದೇವ. ಸರಿ, ಹಾಗಿದ್ರೆ ನಾವು ಹೋಗಿ ದುಡ್ಡು ತಗೊಂಡು ಬರ್ತೀವಿ ಅಂತ ಅವ್ರು 3 ಜನ ಹೋಗ್ತಾರೆ. ಈಚೆ ಬಂದು ಅದರಲ್ಲಿ ಒಬ್ಬರು, ಏನ್ರಿ ಸಖತ್ ಜಾಕ್ಪಟ್ ಹೊಡೆದ್ಬಿಟ್ರಲ್ರಿ, 20 ಲಕ್ಷಕ್ಕೆ ಒಪ್ಕೊಂಡ್ಬಿಟ್ಟ ಮಹಾದೇವ ಅಂತಾರೆ. ಅವನಿಗೆ ಬೇರೆ ಆಪ್ಷನ್ ಇರಲಿಲ್ಲ, ನಿಮಗಂತೂ ಸಖತ್ ಲಾಭ ಗುರು ಅಂತಾರೆ. ಈಚೆ ಟೈಯರ್ ಹಾಕಿದೆ ಮೇಡಮ್ ಅಂತಾನೆ ಅವನು. ನಿಮ್ಮಿಂದ ತುಂಬ ಉಪಕಾರ ಆಯಿತು, ಥ್ಯಾಂಕ್ಸ್ ಅಣ್ಣ ಅಂತಾಳೆ ಪ್ರೇಮ. ಇರಲಿ ಬಿಡಿ ಮೇಡಮ್, ಈ ರೋಡಲ್ಲಿ ಈ ರೀತಿ ಒಬ್ಬರೇ ನಿಂತಿದ್ದೀರಲ್ಲ ಮೇಡಮ್, ಇದು ಸರಿ ಇಲ್ಲ, ಈಗಿನ ಕಾಲ ಮೊದಲೇ ಸರಿ ಇಲ್ಲ ಅಂತಾನೆ ಅವನು. ಅಯ್ಯೋ ಅಣ್ಣ, ನಾನು ಒಬ್ಬನೇ ಬಂದಿದ್ದೀನಿ ಅಂತ ನಾನೆಲ್ಲ ಹೇಳಿದೆ, ನನ್ನ ಜೊತೆಗೆ ನನ್ನ ಗಂಡನೂ ಬಂದಿದ್ದಾರೆ ಅಂತಾಳೆ ಪ್ರೇಮ. ಗಂಡನ ಎಲ್ಲಮ್ಮ ಅಂತಾನೆ ಅವನು. ಇಲ್ಲೇ ಇದ್ದಾರೆ ನೋಡಿ ಅಂತ ಕಾರ್ ಡೋರ್ ಓಪನ್ ಮಾಡ್ತಾಳೆ ಪ್ರೇಮ. ಹಲೋ ಸರ್, ಆ್ಯಕ್ಚುಲಿ ನನ್ನ ಗಾಡಿ ನಿಲ್ಲಿಸೋಕ್ಕೆ ತುಂಬ ಟ್ರೈ ಮಾಡಿದೆ, ಯಾವ ಗಾಡಿನೂ ನಿಲ್ಲಿಸಲಿಲ್ಲ, ಅದಕ್ಕೆ ನನ್ನ ಹೆಂಡತಿ ನನ್ನ ಗಾಡಿ ನಿಲ್ಲಿಸಿ ಅವ್ರ ಹತ್ರನೇ ಟೈಯರ್ ಚೇಂಜ್ ಮಾಡಿಸ್ತೀನಿ ಅಂತ ಬೆಟ್ ಕಟ್ಟಿದ್ಲು, ಹಾಗಾಗಿ ಸಾರಿ ಸರ್, ಬೇಜಾರು ಮಾಡ್ಕೋಬೇಡಿ ಅಂತಾನೆ ರಾಮ್. ನೀವಿಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ಬೆಟ್ ಕಟ್ಟಿ ನನ್ನ ವಕ್ರ ಮಾಡಿಬಿಟ್ರಾ, ಇರಲಿ ಬಿಡಿ ಸರ್, ನಿಮ್ಮ ಹೆಂಡತಿ ಒಂಥರ ಚುರುಕಿದ್ದಾರೆ, ಬರ್ತೀನಿ ಸರ್, ನಿಮ್ಮದು ಮತ್ತು ನಿಮ್ಮ ಹೆಂಡತಿ ಜೋಡಿ ಒಂಥರ ಮಸ್ತಿದೆ ಅಣ್ಣ ಅಂತಾನೆ. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಬಾಯಿಗೆ ಸಕ್ಕರೆ ಬಿಡಲಿ ಅಂತಾಳೆ ಪ್ರೇಮ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಅಂತ ರಾಮ್ ಅವನಿಗೆ ಶೇಕ್ ಹ್ಯಾಂಡ್ ಮಾಡ್ತಾನೆ. ವೆಲ್ಕಮ್ ಅಂತ ಅವನಲ್ಲಿಂದ ಹೋಗ್ತಾನೆ. ಈಗ ಏನು ಹೇಳ್ತೀಯ ರಾಮ್, ನೀನು ಸೋತೆ ನಾನು ಗೆದ್ದಿದ್ದು, ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತಾಳೆ ಪ್ರೇಮ. ಆಯಿತು ಮೇಡಮ್, ನಾವೇ
ಸೋತ್ವಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಸರಿ ಈಗ ಹೋಗೋಣವಾ ಅಂತಾನೆ ರಾಮ್. ಕಾರಲ್ಲಿ ಕೂತ ಪ್ರೇಮ, ರಾಮ್ ಏನೋ ತುಂಬ ನಗು ಬರ್ತಿದೆ ನಿನಗೆ ಅಂತಾಳೆ. ನಗು ಬರ್ದೆ ಇನ್ನೇನು, ಎಂಥ ಒಳ್ಳೆ ಕೆಲಸ ಮಾಡಿದೆ ನೀನು ಅಂತಾನೆ ರಾಮ್. ಅಂಥದ್ದೇನು ಮಾಡಿದೆ ನಾನು ಅಂತಾಳೆ ಪ್ರೇಮ. ಅವ್ನ ಕಾರನ್ನು ನಿಲ್ಲಿಸಿ ಅವನ ಹತ್ರನೇ ಟೈರ್ ಚೇಂಜ್ ಮಾಡಿಸಿದೆ, ಆದರೆ ನೀನು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದೆ ಅಂತಾನೆ ರಾಮ್. ನನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದಿದ್ಯಾ, ಮೊದಲು ಐಸ್ ಕ್ರೀಮ್ ಕೊಡಿಸು ನಡಿ ಅಂತಾಳೆ ಪ್ರೇಮ. ಸರಿ ಅಂತಾನೆ ರಾಮ್. ಈಚೆ ಕಾವ್ಯ, ಮಹಾದೇವ ಒಂದು ನಿಮಿಷ, ನಿನ್ನ ಬಾಳೆ ತೋಟ ಎಲ್ಲಿದೆ, ಒಂದ್ಸಲ ನೋಡ್ಕೊಂಡು ಬರಬೇಕು ಅಂತಾಳೆ. ಅದು ನಾನು ಹೋಗೋ ದಾರಿನಲ್ಲೇ ಐತೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತಾನೆ ಮಹಾದೇವ. ಸರಿ ಅಂತ ಕಾವ್ಯ ಹೋಗ್ತಾಳೆ. ಆಗ ಕಲ್ಯಾಣಿ ಮನಸಲ್ಲೇ, ಪಾಪ ನನ್ನ ಮಗ ಎಷ್ಟು ಕಷ್ಟಪಟ್ಟು ಫಸಲು ತೆಗೆದಿದ್ದಾನೆ, ಆದರೆ ಈ ಸಲ ಒಳ್ಳೆ ಬೆಲೆನೇ ಸಿಗಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಈಚೆ ರಾಮ್ ಒಂದು ಕಡೆ ಕಾರನ್ನು ನಿಲ್ಲಿಸ್ತಾನೆ. ಪ್ರೇಮ ಶಾಕ್ನಿಂದ ಮೇಲ್ಗಡೆ ನೋಡ್ತಾಳೆ. ಹಲೋ ಪ್ರೇಮ, ಏನಾಯಿತು ಅಂತಾನೆ ರಾಮ್. ರಾಮ್ ಏನಿದು, ಹೋಟೆಲ್ಲ ಅಥವಾ ಅರಮನೆನಾ? ಅಟ್ಟದ ಮೇಲೆ ಅಟ್ಟ ಕಟ್ಟಿದ್ದಾರೆ, ಈ ಅಟ್ಟದ ಮೇಲೆ ಏನಾದರೂ ಅಡುಗೆ ಮಾಡಿದರೆ ಆ ಹೊಗೆಗೆ ದೇವರಿಗೆ ಕೇಮ ಬಂದುಬಿಡುತ್ತೆ ಅಂತ ನಗ್ತಾಳೆ ಪ್ರೇಮ. ಆಗ ಕಾರ್ ಪಾರ್ಕ್ ಮಾಡೋನು ಕಾರ್ ತಗೊಂಡು ಹೋಗೋಕ್ಕೆ ಬರ್ತಾನೆ. ಅವನ ಕೈಗೆ ಕೀನ ಕೊಡ್ತಾನೆ ರಾಮ್. ಆಗ ಪ್ರೇಮ ಅವನಿಗೆ, ಯಾಕೆ ನಮ್ಮ ಕಾರ್ ಕೀ ಕೊಡ್ತಿದ್ಯಾ, ಇವನು ಕಾರ್ ತಗೊಂಡು ಹೋದರೆ ನಮ್ಮ ಕಾರ್ ವಾಪಸ್ ತರಲ್ಲ ಅಂತಾಳೆ. ಆಗ ರಾಮ್ ಅವಳ ಕೈಯಿಂದ ಕೀನ ಕಸ್ಕೊಂಡು ಅವನಿಗೆ ಕೊಟ್ಟು, ಪ್ರೇಮ ಜನ ಎಲ್ಲ ನೋಡ್ತಿದ್ದಾರೆ, ಏನು ಅಂದ್ಕೊಳ್ಳಲ್ಲ ನಮ್ಮ ಬಗ್ಗೆ, ಇವು ಕ್ಯಾರಿ ಆನ್ ಅಂತಾನೆ ರಾಮ್. ಅವನು ಹೋಗ್ತಾನೆ. ರಾಮ್ ನೀನು ಯಾಕೆ ಹೇಳಿದ್ದು ಕೇಳಲ್ಲ ರಾಮ್, ನಮ್ಮ ಕಾರ್ ವಾಪಸ್ ಬರಲ್ಲ ಅಂತೆಲ್ಲ ಪ್ರೇಮ ಕೂಗ್ತಾಳೆ. ಪ್ರೇಮ ಸುಮ್ಮನಿರು, ಅವನು ಎಲ್ಲೂ ಹೋಗಲ್ಲ, ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾನೆ, ಅವನು ವ್ಯಾಲಿಡ್ ಪಾರ್ಕಿಂಗ್ ಅಂತಾರೆ, ಅವನು ಇಲ್ಲಿ ಕೆಲಸ ಮಾಡೋನು ಅಂತಾನೆ ರಾಮ್. ನೀನು ಊರಿಂದ ಕಾರ್ ತಂದಿದ್ಯಾ, ಇಲ್ಲಿಂದ ಅಲ್ಲಿಗೆ ನಿಲ್ಸೋಕೆ ಆಗಲಿಲ್ವ ನಿನಗೆ, ನಮ್ಮ ಕೆಲಸ ನಾವೇ ಮಾಡಿದ್ರೇ ಚಂದ ಅಂತಾಳೆ ಪ್ರೇಮ. ಈ ಥರ ತರಲೆ ಮಾಡಲ್ಲ ಅಂತ ಮಾತು ಕೊಟ್ಟಿದ್ಯಾ, ಮರಿಬಾರ್ದು, ಸರಿ ಬಾ ಹೋಗೋಣ ಅಂತ ರಾಮ್ ಅವಳನ್ನು ಕರ್ಕೊಂಡು ಹೋಗ್ತಾನೆ. ನಂತರ ಹೋಟೆಲ್ಗೆ ಹೋಗ್ತಾ, ಪ್ರೇಮ್ ಚೆನ್ನಾಗಿದೆಯಾ ಹೋಟೆಲು ಅಂತಾನೆ. ಆಗ ಅಲ್ಲಿ ನಿಂತಿರೋ ಹುಡುಗಿರು ಹಾಕಿರೋ ಶಾರ್ಟ್ ಡ್ರೆಸ್ನ ಶಾಕ್ನಿಂದ ಪ್ರೇಮ ನೋಡ್ತಾಳೆ. ಈಚೆ ಮಹಾದೇವನ ಬಾಳೆಗೊನೆ ತಗೊಳ್ಳೋಕ್ಕೆ ಒಪ್ಪಿರೋರು ಕಿಟ್ಟಿ ಹತ್ರ, ನಿಮ್ಮ ಐಡಿಯಾ ಕೇಳಿ ನಮಗೆ ತುಂಬ ಸಂತೋಷ ಆಯಿತು, ಈ ಸಲ ನಿಮ್ಮಿಂದ ನಮಗೆ ತುಂಬ ಲಾಭ ಸಿಗೋ ಹಾಗೆ ಕಾಣಿಸ್ತಿದೆ ಅಂತಾರೆ. ನೋಡಿ, ಈ ವಿಷಯ ನಮ್ಮಲ್ಲೇ ಇರಬೇಕು, ಈ ಕಡೆ ಒಂದು ಬಾಳೆಲೆ ಅಲುಗಾಡಿದ್ರು ಆ ಮಹಾದೇವನಿಗೆ ವಿಷಯ ಗೊತ್ತಾಗುತ್ತೆ, ಆ ಮಹಾದೇವನಿಗೆ ವಿಷಯ ಗೊತ್ತಾದರೆ ಗೊತ್ತಲ್ಲ, ಬಾಳೆಹಣ್ಣು ಹೊಸ್ಕ ಹಾಕ್ತಾನಷ್ಟೇ ಅಂತಾನೆ ಕಿಟ್ಟಿ. ನಮಗೂ ಅದೇ ಭಯ ಅಂತಾರೆ ಅವರು, ಅದಕ್ಕೆ ಹೇಳ್ತಿರೋದು, ನಿಮಗೆ ಇದೇ ಥರ ಸಹಾಯ ಯಾವಾಗಲೂ ಮಾಡ್ತೀನಿ, ಇದರಲ್ಲೂ 5 ಲಕ್ಷ ಕಮಿಷನ್ ನನಗೆ ಕೊಡಬೇಕು ಅಂತಾನೆ ಕಿಟ್ಟಿ. ಆಗ ಅವರು, 5 ಲಕ್ಷನಾ, ತುಂಬ ಜಾಸ್ತಿ ಆಯಿತು ಕಿಟ್ಟಿ ಅಂತಾರೆ. 5 ಲಕ್ಷ ಜಾಸ್ತಿ ಆಯಿತಾ, 65 ಲಕ್ಷದ ಮಾಲನ್ನು 20 ಲಕ್ಷಕ್ಕೆ ಕೊಡಿಸ್ತಿದ್ದೀನಿ, 5 ಲಕ್ಷ ಜಾಸ್ತಿ ಆಯಿತಾ ನಿಮಗೆ ಅಂತಾನೆ ಕಿಟ್ಟಿ. ವ್ಯಾಪಾರ ಅಂದಮೇಲೆ ಚೌಕಾಶಿ ಇರುತ್ತಲ್ವಾ ಅಂತಾರೆ ಅವರು. ಇದರಲ್ಲೇನು ಚೌಕಾಶಿ ಬೇಡ, 20 ಲಕ್ಷದ ಮಾಲನ್ನು 19 ಲಕ್ಷಕ್ಕೆ ಮಾಡಿಕೊಡ್ತೀನಿ, ಅದರಲ್ಲೂ 1 ಲಕ್ಷ ಕಮಿಷನ್ ನನಗೆ ಬೇಕು ಅಂತಾನೆ ಕಿಟ್ಟಿ. ಲಾಭ ಏನೋ ಸರಿಯಾಗಿದೆ, ಆದರೆ ಮಹಾದೇವನಿಗೆ ಗೊತ್ತಾಗಲ್ಲ ಅಲ್ವಾ ಅಂತಾರೆ. ಮಹಾದೇವ ತಲೆಗೆ ಟೋಪಿ ಹಾಕಿ ಮಲಗಿಸೋಕೆ ನಾನಿದ್ದೀನಲ್ಲ ನೋಡಿ, ನೀವು ಮಹಾದೇವನ ಹತ್ರ ಹೋಗಿ ಮಾತಾಡುವಾಗ 18 ಲಕ್ಷಕ್ಕೆ ವ್ಯವಹಾರ ಕುದುರಿಸಿಬಿಡಿ, ಮಾರ್ಕೆಟ್ ಡೌನ್ ಇದೆ, ಲಾಸ್ ಆಗಿದೆ ಅಂತೆಲ್ಲ ಕತೆ ಕಟ್ಟಿ ಸ್ವಲ್ಪ ಗಲಾಟೆ ಮಾಡ್ತಾನೆ. ಅಷ್ಟರಲ್ಲಿ ನಾನು ಮಧ್ಯೆ ಬಂದು ಮಧ್ಯಸ್ಥಿಕೆ ವಹಿಸೋ ಥರ ನಾಟಕ ಮಾಡಿ 18 ಲಕ್ಷಕ್ಕೆ ಫೈನಲ್ ಸೆಟ್ಲ್ಮೆಂಟ್ ಮಾಡಿಸ್ಬಿಡ್ತೀನಿ, ಆಮೇಲೆ ಉಳಿದಿರೋ 2 ಲಕ್ಷದಲ್ಲಿ ನಿಮ್ಗೊಂದು ಲಕ್ಷ ನನಗೊಂದು ಲಕ್ಷ ಅಷ್ಟೇ ಅಂತಾನೆ ಕಿಟ್ಟಿ. ಸೂಪರ್ ಐಡಿಯಾ ಕಿಟ್ಟಿ ನಿಂದು, ನಿನ್ನ ಪ್ಲ್ಯಾನ್ ಪ್ರಕಾರನೇ ಮಾಡೋಣ ಅಂತಾರೆ ಅವರು. ಈಚೆ ಪ್ರೇಮ್, ಅಮ್ಮ ಏನೇ ಇವರು ಬಟ್ಟೆಗಳು ಹೀಗಿದೆ, ಅಂಗಡಿಲಿ ಮೀಟರ್ ಲೆಕ್ಕದಲ್ಲಿ ಕೊಡೋ ಬಟ್ಟೆನ ಇಂಚಾಗಿ ಹಾಗೆ ಸುತ್ಕೊಂಡು ಬಂದಾಗಿದೆ ಅಂತಾಳೆ ಪ್ರೇಮ ಇದೆಲ್ಲ ಮಾಡರ್ನ್ ಫ್ಯಾಷನ್ ಡ್ರೆಸ್ ಕಣೆ ಇದೆಲ್ಲ ಅಂತಾನೆ ರಾಮ್. ಅದೇ ನೆಪ ಮಾಡಿಕೊಂಡು 50 ಸಲ ಅಲ್ಲಿ ನೋಡಬೇಡ ಅಂತಾಳೆ ಪ್ರೇಮ. ನಾನೆಲ್ಲಿ ನೋಡಿದೆ, ಅವ್ರು ಇಷ್ಟಪಟ್ಟಿರೋದನ್ನು ಅವ್ರು ಹಾಕ್ತಾರೆ, ಅದನ್ನು ತಡೆಯೋ ರೈಟ್ಸ್ ನಮ್ಗೆ ಯಾರಿಗಿಲ್ಲ ಅಂತಾನೆ ರಾಮ್. ಸರಿ, ನೀನು ಹೇಳ್ತಿದ್ಯಾ ಅಂದಮೇಲೆ ಸರಿಯಾಗಿರುತ್ತೆ ಅಂತಾಳೆ ಪ್ರೇಮ. ನಂತರ ಪ್ರೇಮ ಒಳಗಿರೋ ಬೊಂಬೆನ ನೋಡ್ತಾ ಖುಷಿಯಿಂದ ಹಾಗೆ ನಿಂತ್ಕೋತಾಳೆ. ಪ್ರೇಮ ಬಾ ಅಂತ ರಾಮ್ ಮುಂದೆ ಹೋಗ್ತಾನೆ. ಆಗ ಇಬ್ಬರು ಲೇಡಿಗಳು ಸಿಗರೇಟ್ ಸೇದ್ತಾ ನಿಂತಿರ್ತಾರೆ. ರಾಮ್, ಇಲ್ಲಿ ನೋಡು, ಆ ಹುಡುಗಿರು ಅಲ್ಲೆಲ್ಲ ಕೂತಿದ್ದಾರೆ, ಅವ್ರ ಮುದ್ದೆನೆ ಹೊಗೆ ಬಿಡ್ತಿದ್ದಾರೆ, ಇದೇನು ಹೋಟೆಲ್ಲ ಹೊಗೆ ಕೇಂದ್ರನ ಅಂತಾಳೆ. ಈಚೆ ರಾಮ್ ರೂಮ್ ಕಡೆ ಬರ್ತಾ ಇರ್ತಾನೆ. ತಿರುಗಿ ನೋಡಿದ್ರೆ ಪ್ರೇಮ ಬಂದಿರಲ್ಲ. ವಾಪಸ್ ಅವಳಿರೋ ಕಡೆಗೆ ಓಡ್ತಾನೆ. ಈಚೆ ಪ್ರೇಮ ಆ ಹುಡುಗಿರ್ ಕೈನಲ್ಲಿರೋ ಸಿಗರೇಟ್ನ ತೆಗೆದು ಕೆಳಗೆ ಹಾಕ್ತಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಆರ್ ಯು ಡೂಯಿಂಗ್, ವಾಟ್ ಈಸ್ ದಿಸ್ ನಾನ್ ಸೆನ್ಸ್, ಆರ್ ಯು ಕ್ರೇಜಿ ಅಂತಾರೆ. ನೀನೇನು ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ, ಆದರೆ ನೀನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ, ಏನೋ ಮಾಡರ್ನ್ ಅಂತ ಅಂದರೆ ಬಟ್ಟೆ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆ ಥರ ಬಟ್ಟೆ ಹಾಕ್ಕೊಂಡು ನಿನ್ನ ಬುದ್ಧಿನೂ ಕಡಿಮೆ ಆಗಿದೆ. ಎಲ್ಲಿ ನೋಡು, ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಅವ್ರ ಮುಂದೆನೇ ಈ ಥರ ಬೆಂಕಿ ಹಚ್ಕೊಂಡು ನಿಂತಿದ್ಯಲ್ಲ, ನಿನಗೇನು ಬುದ್ಧಿ ಇಲ್ವಾ, ಈ ಥರ ಹೀಗೆ ಎಳ್ಕೊಂಡು ಶ್ವಾಸಕೋಶನ ಹಾಳು ಮಾಡ್ಕೊಳ್ಳೋದು ಅಲ್ಲದೆ ಮಕ್ಕಳನ್ನ ಹಾಳು ಮಾಡ್ತಿದ್ಯಲ್ಲ ನೀನು, ನಿನಗೇನು ಹೇಳೋದು ಕೇಳೋದು ಯಾರೂ ಇಲ್ವಾ ಅಂತಾಳೆ ಪ್ರೇಮ. ಲುಕ್, ಮೈಂಡ್ ಯುವರ್
ಓನ್ ಬಿಸ್ನೆಸ್ ಅಂತಾಳೆ ಅವಳು. ಇಂಗ್ಲೀಷ್ನಲ್ಲಿ ಟುಸ್ ಪುಸ್ ಅಂದರೆ ನಾನು ಹೆದರ್ಕೊಂಡು ಬಿಡ್ತೀನಿ ಅಂದ್ಕೊಂಡಿದ್ಯಾ ಅಂತ ಇನ್ನೊಬ್ಬಳ ಕೈನಲ್ಲಿರೋ ಸಿಗರೇಟ್ನ ನೆಲಕ್ಕೆ ಹಾಕಿ ಕಾಲಿಂದ ನಂದಿಸ್ತಾ, ಇದು ಕೈಲಿರಬೇಕಾದ್ದಲ್ಲ ಕಾಲಲ್ಲಿರಬೇಕಾದ್ದು ಅಂತಾಳೆ. ಆಗ ರಾಮ್ ಬಂದು, ಪ್ರೇಮ ಏನೈತೆ ಇದು ಹೋಟೆಲು ಪಂಚಾಯಿತಿ ಕಟ್ಟೆ ಅಲ್ಲ, ನೀನು ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ನೀನು ಬಾ ಅಂತಾನೆ ರಾಮ್. ಇವತ್ತು ನಾನೇನು ಅಂತ ಇಬ್ಬರಿಗೂ ತೋರಿಸ್ತೀನಿ ಅಂತಾಳೆ ಪ್ರೇಮ. ಈಚೆ ಕಲ್ಯಾಣಿ ಬೇಜಾರಿಂದ ಸೋಫಾದಲ್ಲಿ ಕೂತಿರ್ತಾರೆ. ಆಗ ಮಹಾದೇವ, ಅಮ್ಮ ನೀನು ಯಾಕಮ್ಮ ಇಷ್ಟೊಂದು ಬೇಸರ ಮಾಡ್ಕೊಂಡಿದ್ಯಾ, ನಮ್ಮ ಹಣೆನಾಗೆ ಬರ್ದಿರೋದೇ ಇಷ್ಟೇ ಅಂದ್ಕೊಳ್ಳವ. ನೋಡಮ್ಮ, ರೈತ ಅಂದ್ಮ್ಯಾಕೆ ಬಿಸಿಲು ಮಳೆ ಬೆಲೆ ಕುಸಿತ ಇದನ್ನೆಲ್ಲ ಎದುರಿಸೋಕ್ಕೆ ಸಿದ್ಧವಾಗಿರಬೇಕು. ಇಷ್ಟು ದಿನ ಬೆವರು ಸುರಿಸಿ ಬೆಳೆದಿರೋ ಬೆಲೆ ಸಿಕ್ಕಲಿಲ್ಲ ಅಂದರೆ ಅದು ಆ ಭೂಮಿ ತಾಯಿಯ ತಪ್ಪಲ್ಲ ಕಣವ. ಎಲ್ಲ ಕಾಲದ ಆಟ ನೋಡು. ನೀನು ಹೀಗೆ ಸಪ್ಪಗಿರ್ಬೇಡ ಕಣವ, ನನಗೆ ಶಾನೆ ನೋವಾಗ್ತದೆ ಅಂತಾನೆ ಮಹಾದೇವು, ನನಗೆ ನಿನ್ನ ಮೇಲೆ ನಂಬಿಕೆ ಐತೆ, ಆದರೆ ಇಷ್ಟು ಕಷ್ಟಪಟ್ಟು ಬೆಳೆದನ್ನ ಇಷ್ಟು ಕಡಿಮೆ ಬೆಲೆಗೆ ಕೊಡೋದಕ್ಕೆ ಯಾಕೋ ಮನಸ್ಸಾಗ್ತಿಲ್ಲ. ಅಲ್ಲ ಮಹಾದೇವು, ನಾವು ಅಂದ್ಕೊಂಡಿದ್ದಕ್ಕಿಂತ ಕಾಲು ಭಾಗ ಬೆಲೆ ಕೇಳ್ತಾ ಇದ್ದಾರೆ, ಅಷ್ಟು ಕಡಿಮೆ ಬೆಲೆಗೆ ಹೇಗೋ ಕೊಡೋಕ್ಕಾಗುತ್ತೆ ಅಂತಾರೆ ಕಲ್ಯಾಣಿ. ಈ ಸಲ ಬೆಳೆದಿರೋ ಬೆಳೆಗೆ ನಮ್ಮ ಹೆಸರು ಬರ್ದಿರೋದೆಷ್ಟೇ ಅಂತ ಅಂದ್ಕೊಳ್ಳವ. ಈಗ ಅದನ್ನು ಬೇಡ ಅಂತಂದರೆ ಬೆಳೆದಿರೋ ಫಸಲೆಲ್ಲ ಹಾಳಾಗಿ ಗೊಬ್ಬರ ಆಗೈತದೆ, ಸಿಕ್ಕಷ್ಟು ಸಿಗಲಿ ಬಿಡವ ಅಂತಾನೆ ಮಹಾದೇವ. ಕಿಟ್ಟಿ ಬಂದು, ಮಹಾದೇವ ಹಣ್ಣಿನ ಮಂಡಿಯವರು ಬಂದಿದ್ದಾರೆ, ಬನ್ನಿ ಅಂತಾನೆ. ಆಗ ಅವ್ರು ಬಂದು ಕೂತ್ಕೋತಾರೆ. ಮಹಾದೇವಣ್ಣ, ಈಗ ಒಂದು ಎಡವಟ್ಟು ಆಗಿಬಿಟ್ಟಿದೆ, ಈಗಿನ ಪರಿಸ್ಥಿತಿ ಸರಿಯಿಲ್ಲ, ಕಾರ್ಮಿಕರ ಕೂಲಿ ಲೋಡ್ ಅನ್ಲೋಡ್ ಮಾಡೋದು ಕೂಲಿ ಮುಗಿಲ್ಬಿಟ್ಟಿದೆ. 20 ಲಕ್ಷಕ್ಕೆ ಮಾತಾಡಿದ್ವಿ ನಿಜ, ಈಗ 18 ಲಕ್ಷ ಕೊಡ್ತೀವಿ ಅಂತಾರೆ. 18 ಲಕ್ಷನ ಅಣ್ಣೋ, 20 ಲಕ್ಷದ ಮಾಲದು ನೀವು 60 ಲಕ್ಷದ ಮಾಲದು ನೀವು ಬರೀ ಇವಾಗ 18 ಲಕ್ಷ ಅಂದರೆ ಹೇಳ್ದಷ್ಟು ಕೊಡಲ್ಲ ಅಂದರೆ ಹೆಂಗಣ್ಣ ಅಂತಾನೆ ಮಹಾದೇವ, ಬೇರೆ ಯಾರನ್ನಾದರೂ ಹುಡ್ಕೋಣ, ಇಷ್ಟು ಕಡಿಮೆ ಆದರೆ ತುಂಬ ಲಾಸ್ ಆಗುತ್ತೆ ಅಂತಾರೆ ಶ್ರೀಧರ. ಮಾರ್ಕೆಟು ಫುಲ್ ಡೌನ್ ಆಗಿದೆ ಅಣ್ಣ ಅಂತಾರೆ ಅವರು. ಅಲ್ಲ ರೀ, 20 ಲಕ್ಷ ಅಂತ ಒಪ್ಕೊಂಡು ಈಗ 18 ಲಕ್ಷ ಅಂದರೆ ನಾವು ಬೆಳೆದಿರೋ ಬೆಲೆಗೆ ಕಿಮ್ಮತ್ತಿಲ್ವಾ, ಅಥವಾ ನಾವು ಬೆಳೆನೇ ಬೆಳೆದಿಲ್ವಾ? ಊರಿಗೆ ಒಬ್ಬರೇ ಪದ್ಮಾವತಿ ಅಂದ ಹಾಗೆ ನೀವು ಒಬ್ಬರೇ ವ್ಯಾಪಾರಸ್ಥರು ಇರೋದಾ? ಬೇಡ ಹೋಗ್ರಿ ಅಂತಾನೆ ಕಿಟ್ಟಿ, ನಾವು ಮಹಾದೇವ ಅವ್ರ ಹತ್ರ ವ್ಯಾಪಾರ ಮಾಡೋಕ್ಕೆ ಬಂದಿದ್ದು, ಈ ಮಾತನ್ನು ಮಹಾದೇವ ಅವರು ಹೇಳಿ ಅಂತಾರೆ. ಏನು ಬಾಯಿಗೆ ಬಂದಂಗೆ ಹೇಳ್ತಿದ್ದೀರಾ ಅಂತಾನೆ ಕಿಟ್ಟಿ, ಹೊಸಿ ಸುಮ್ಕಿರು, ಜಗಳ ಮಾಡ್ಕೊಳ್ಳೋದು ಬೇಡ ಅಣ್ಣ, 18 ಲಕ್ಷ ತುಂಬ ಕಡಿಮೆ ಆಯಿತು ಅಂತಾನೆ ಮಹಾದೇವ. ನಮಗೂ ಬೇಡ ನಿಮಗೂ ಬೇಡ, 19 ಲಕ್ಷಕ್ಕೆ ಫೈನಲ್ ಮಾಡಿ, ಇಲ್ಲಾಂದರೆ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅಂತಾನೆ ಕಿಟ್ಟಿ ಅಣ್ಣ 19 ಲಕ್ಷನಾ, ಸರಿ ನೀವು ಹೇಳಿದ ಹಾಗೆ ಆಗಲಿ ಮಹಾದೇವಣ್ಣ, ನಿಮಗೆ ಒಪ್ಪಿಗೆ ಅಂತಾರೆ. ಬೇಡ ಅಂತ ತಲೆ ಅಲ್ಲಾಡಿಸ್ತಾರೆ ಕಲ್ಯಾಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.